ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. ಫಾಕ್ಸ್ಕಾನ್ ಪ್ಲಾನ್ಸ್ 5,700 crore ಪ್ಲಾಂಟ್ ಇನ್ ಬೆಂಗಳೂರು. ಫಾಕ್ಸ್ಕಾನ್ ಇದೊಂದು ತೈವಾನೀಸ್ ಕಂಪನಿ. ಐಫೋನ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತದೆ ಆಲ್ ಓವರ್ ದ ವರ್ಲ್ಡ್. ಅವರು 5,700 ಕೋಟಿ ಇನ್ವೆಸ್ಟ್ ಮಾಡಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ಬಿಲ್ಡ್ ಮಾಡಬೇಕಂತಿದ್ದಾರೆ 300 acre ಸೈಟಲ್ಲಿ ಬೆಂಗಳೂರು ಏರ್ಪೋರ್ಟ್ ಹತ್ತಿರ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಆದಷ್ಟು ಡಿಪೆಂಡೆನ್ಸಿ ಚೈನಾ ಮೇಲೆ ಕಮ್ಮಿ ಆಗಲಿ ಅಂತ. ಯಾಕಂದರೆ ಚೈನಲ್ಲಿ ತುಂಬ ಪ್ರೊಟೆಸ್ಟ್ ಆಗ್ತಾಯಿತ್ತು, ತುಂಬ ಪ್ರಾಬ್ಲಮ್ ಕೊಡ್ತಾಯಿದ್ರು ಗೌರ್ಮೆಂಟು, ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಆ್ಯಪಲಿಗೆ. ಅದಕ್ಕೋಸ್ಕರ ಆದಷ್ಟು ಚೈನಾ ಬಿಟ್ಟು ಬೇರೆ ಬೇರೆ ಜಾಗದಲ್ಲಿ ಈ ಥರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ರೆಡಿ ಆಗ್ತಾಯಿದೆ. ಫಾಕ್ಸ್ಕಾನು ಈ ಸೈಟಲ್ಲಿ ಬೇರೆ ಎಲೆಕ್ಟ್ರಾನಿಕ್ ವೆಹಿಕಲ್ ಬಿಸ್ನೆಸ್ ಪಾರ್ಟ್ಸು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಪ್ಲ್ಯಾನ್ಸ್ ಇದೆ. ಈ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಸೈಟಲ್ಲೇ ಅಪ್ರಾಕ್ಸಿಮೇಟ್ಲಿ 100,000 ಜಾಬ್ಸ್ ಡೈರೆಕ್ಟ್ಲಿ ಹಾಗೂ ಇಂಡೈರೆಕ್ಟ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಫಾಕ್ಸ್ಕಾನ್ ಕಂಪ್ನಿ ಐಫೋನ್ ಅಸೆಂಬ್ಲಿ ಕಾಂಪ್ಲೆಕ್ಸ್ ಅಂತ ಚೈನಾಲಿ ಕೆಲವು ಜಾಗದಲ್ಲಿ 200,000 ಎಂಪ್ಲಾಯೀಸ್ ಪರ್ ಸೈಟಲ್ಲಿ ಎಂಪ್ಲಾಯ್ ಮಾಡ್ತಾರೆ. ಸೊ ಅಷ್ಟು ದೊಡ್ಡ ಪ್ರೊಡಕ್ಷನ್ ಪ್ಲಾಂಟ್ ಇರುತ್ತೆ. ಸೊ ಅದರಿಂದ ತುಂಬ ಜನಕ್ಕೆ ಬೇರೆ ಬೇರೆ ಥರದ ಕೆಲಸ ಸಿಗುತ್ತೆ. ನ್ಯೂಸ್ ನಂಬರ್ 2. ಅದಾನಿ ಗ್ರೂಪ್ ಟು ಸೆಟ್ ಅಪ್ 2 ನ್ಯೂ ಸಿಮೆಂಟ್ ಪ್ಲಾಂಟ್ಸ್. ಅದಾನಿ ಗ್ರೂಪ್ ಅವರು 2 ಹೊಸ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸು ಮತ್ತು 15,000 ಮೆಗಾವಾಟದು ರಿನ್ಯೂವಬಲ್ ಪವರ್ ಪ್ರಾಜೆಕ್ಟ್ಸು ಹಾಗೂ ಬೇರೆ ಒಂದು ಡೇಟಾ ಸೆಂಟರು ಆಂಧ್ರ ಪ್ರದೇಶದಲ್ಲಿ ಮಾಡ್ತಾ ಅಂತ ಹೇಳಿದ್ದಾರೆ. ಸೊ ದಟ್ ಆಂಧ್ರ ಪ್ರದೇಶದಲ್ಲಿ ಅವರ ಆಪರೇಷನ್ಸ್ ಜಾಸ್ತಿ ಆಗಲಿ ಅಂತ. ಹಾಗೂ 2 ಸೀ ಪೋರ್ಟ್ ಕೃಷ್ಣಪಟ್ಟಣಂ ಹಾಗೂ ಗಂಗಾವರಮಲ್ಲಿ ಅವರ ಕೆಪಾಸಿಟಿನ ಡಬಲ್ ಮಾಡಿ ಟೋಟಲ್ ಕೆಪಾಸಿಟಿ 10 ಕೋಟಿ ಟನ್ ಪರ್ ಆ್ಯನಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಾನಿ ಗ್ರೂಪ್ ಆಲ್ರೆಡಿ 20,000 ಕೋಟಿ ಆಂಧ್ರ ಪ್ರದೇಶದಲ್ಲಿ ಇನ್ವೆಸ್ಟ್ ಮಾಡಿ 18,000 ಡೈರೆಕ್ಟ್ ಜಾಬ್ ಹಾಗೂ 54,000 ಇಂಡೈರೆಕ್ಟ್ ಜಾಬ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 5 yearsಲ್ಲಿ ಈ 2 ಸೀ ಪೋರ್ಟದು ಕೆಪಾಸಿಟಿ ಮಾತ್ರ ಡಬಲ್ ಮಾಡಲ್ಲ, ಓವರ್ ಆಲ್ ಇಂಡಸ್ಟ್ರಿಯಲ್ ಪೋರ್ಟ್ ಸಿಟೀಸನ್ನು ಟ್ರಾನ್ಸ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 3. 13 lakh crore ಇನ್ವೆಸ್ಟ್ಮೆಂಟ್ ಫಾರ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದಲ್ಲಿ ಸದ್ಯಕ್ಕೆ 2 ದಿನದ ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ ಆಗ್ತಾ ಇದೆ ವೈಜಾಗಲ್ಲಿ. ಚೀಫ್ ಮಿನಿಸ್ಟರ್ ಜಗನ್ಮೋಹನ್ ರೆಡ್ಡಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. 240 ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಸಿಕ್ಕಿದೆ ಅವರಿಗೆ. 13 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ಸು ಹಾಕಲಿಕ್ಕೆ ಕಂಪ್ನೀಸ್ ರೆಡಿ ಇದ್ದಾರೆ. ಹಾಗೂ ಇದರಿಂದ 6 ಲಕ್ಷ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ 20 ಬೇರೆ ಬೇರೆ ಸೆಕ್ಟರಲ್ಲಿ. ಹಾಗೂ ಇವತ್ತಿನ ಪ್ರಕಾರ 92 ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸು ಸೈನ್ ಆಗುತ್ತೆ ಗೌರ್ಮೆಂಟ್ ಜೊತೆಗೆ. 11.85 lakh crores ಇನ್ವೆಸ್ಟ್ಮೆಂಟದು ಪ್ರಾಜೆಕ್ಟ್ಸು ಎಕ್ಸಿಕ್ಯೂಟ್ ಆಗುತ್ತೆ. ಮುಖೇಶ್ ಅಂಬಾನಿನೂ ಹೇಳಿದರು ರಿಲಯನ್ಸ್ ಗ್ರೂಪ್ ಅವರು ಒಂದು 10 ಗಿಗಾವಾಟ್ ರಿನ್ಯೂವಬಲ್ ಸೋಲಾರ್ ಎನರ್ಜಿ ಪ್ರಾಜೆಕ್ಟ್ ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ ಅಂತ. ನ್ಯೂಸ್ ನಂಬರ್ 4. ಅದಾನಿ ಗ್ರೂಪ್ ಸೆಲ್ ಸ್ಟೇಕ್ ವರ್ತ್ 15,446 crores. ಅದಾನಿ ಗ್ರೂಪ್ ನಿನ್ನೆ 15,446 crores ವರ್ತ್ ಸ್ಟೇಕನ್ನು ಅವ್ರ ಕಂಪ್ನೀಸ್ ಸೇಲ್ ಮಾಡಿದ್ದಾರೆ US ಬೇಸ್ಡ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಕಂಪ್ನಿ GQG ಪಾರ್ಟ್ನರ್ಸಿಗೆ. 4 ಅದಾನಿ ಗ್ರೂಪ್ ಕಂಪ್ನೀಸಲ್ಲಿ ಪ್ರಮೋಟರ್ ಸ್ಟೇಕ್ ಕಮ್ಮಿ ಆಗಿದೆ. ಅದಾನಿ ಪೋರ್ಟ್ಸ್, ಅದಾನಿ ಗ್ರೀನು, ಅದಾನಿ ಟ್ರಾನ್ಸ್ಮಿಷನ್ ಹಾಗೂ ಅದಾನಿ ಎಂಟರ್ಪ್ರೈಸಸ್. ಅದಾನಿ ಗ್ರೂಪ್ ಆದಷ್ಟು ದುಡ್ಡನ್ನು ಅವರು ರೇಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ದಟ್ ಅವರ ಲೋನ್ಸನ್ನು ತೀರಿಸಲಿಕ್ಕಾಗುತ್ತೆ ಹಾಗೂ ಫೈನಾನ್ಷಿಯಲ್ ಪೊಸಿಷನ್ ಆದಷ್ಟು ಸ್ಟ್ರಾಂಗ್ ಆಗಲಿ ಅಂತ. ಅದಾನಿ ಗ್ರೂಪ್ ಶೇರ್ಸು ಇವತ್ತು ಚೆನ್ನಾಗಿ ರ್ಯಾಲಿ ಆಯಿತು. ಯಾಕಂದರೆ ಲಾಸ್ಟ್ ಫ್ಯೂ ಡೇಸ್ ಒಳ್ಳೆ ನ್ಯೂಸ್ ಬರ್ತಾ ಇದೆ ಹಾಗೂ ತುಂಬ ದಿನ ಬಿದ್ದ ಮೇಲೆ ಈಗ ಒಂಥರ ರಿಕವರ್ ಆಗ್ತಾ ಇದೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸ್. ಒನ್ ಆಫ್ ದ ಗವರ್ನರ್ಸ್ US ಫೆಡರಲ್ ರಿಸರ್ವ್ಡು ಅವ್ರು ಹೇಳಿದ್ದಾರೆ ಇಂಟ್ರೆಸ್ಟ್ ರೇಟ್ಸ್ 0.25% ಮಾತ್ರ ಜಾಸ್ತಿ ಆಗ್ಬೋದು ಈ ಟೈಮಲ್ಲಿ. ಯಾಕಂದರೆ ಅದರ ಮುಂಚೆ ಎಲ್ಲ ಟೈಮಲ್ಲೂ ಆಲ್ಮೋಸ್ಟ್ 0.5% ಜಾಸ್ತಿ ಮಾಡ್ತಾಯಿದ್ರು. ಇಂಟ್ರೆಸ್ಟ್ ರೇಟ್ಸು ಜಾಸ್ತಿ ಆಗೋದು ಸ್ವಲ್ಪ ಕಮ್ಮಿ ಆದರೆ ಆವಾಗ ಸ್ಟಾಕ್ ಮಾರ್ಕೆಟ್ಸಿಗೆ ಅಡ್ವಾಂಟೇಜು. ಇಂಟ್ರೆಸ್ಟ್ ರೇಟ್ಸ್ ತುಂಬ ಜಾಸ್ತಿ ಆಗ್ತಾಯಿದ್ರೆ ಆವಾಗ ಸ್ಟಾಕ್ ಮಾರ್ಕೆಟ್ಸಿಗೆ ಅದು ನೆಗೆಟಿವ್ ನ್ಯೂಸ್. ಅದಕ್ಕೋಸ್ಕರ ಇವತ್ತು ಆಲ್ ಓವರ್ ದ ವರ್ಲ್ಡ್ ಮಾರ್ಕೆಟ್ಸ್ ಮೇಲೆ ಹೋಯಿತು. ಇಂಡಿಯಾ ಸರ್ವಿಸಸ್ ಸೆಕ್ಟರ್ ಗ್ರೋತು ಫೆಬ್ರವರಿ 2023ರಲ್ಲಿ ತುಂಬ ಚೆನ್ನಾಗಿತ್ತು ಹಾಗೂ ಸದ್ಯಕ್ಕಿರೋ ಲೆವೆಲು 12 ವರ್ಷದ ಹೈ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗ್ರೋತು ಸ್ಲೋಯೆಸ್ಟ್ ಪೇಸಿಗೆ ಬಂದಿದೆ 4 ತಿಂಗಳಲ್ಲಿ. ಇದು ಸ್ಲೋಯೆಸ್ಟ್ ಫೆಬ್ರವರಿ 2023ಯಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ತುಂಬ ಒಳ್ಳೆ ರ್ಯಾಲಿ ಬಂತು. 272 ಪಾಯಿಂಟ್ಸ್ ಅಪ್ಪು, 17,594 ಕ್ಲೋಸ್ ಆಗಿದೆ. 1.57% ಅಪ್ಪು. ಸೆನ್ಸೆಕ್ಸ್ 900 ಪಾಯಿಂಟ್ ಅಪ್ಪು, 59,809, 1.53% ಅಪ್ಪು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎಂಟರ್ಪ್ರೈಸಸ್ 16.94% ಡೌನು, ಅದಾನಿ ಪೋರ್ಟ್ಸು 9.91% ಅಪ್ಪು, SBI 5.14% ಅಪ್ಪು. ಟಾಪ್ ಲೂಸರ್ಸು ಟೆಕ್ ಮಹೀಂದ್ರ 2.22% ಡೌನು, ಅಲ್ಟ್ರಾಟೆಕ್ ಸಿಮೆಂಟ್ 1% ಡೌನು, ಸಿಪ್ಲಾ 0.88% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅಂಬುಜಾ ಸಿಮೆಂಟ್ಸ್ 5.71% ಅಪ್ಪು, ವೇದಾಂತ 5.22% ಅಪ್ಪು, ACC 5.15% ಅಪ್ಪು. ಟಾಪ್ ಲೂಸರ್ಸ್
ಇಂಡಸ್ ಟವರ್ಸ್ 1.91% ಡೌನು, ಝೊಮ್ಯಾಟೊ 1.65% ಡೌನು, ಬಜಾಜ್ ಹೋಲ್ಡಿಂಗ್ಸ್ 1.29% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1393 ಸ್ಟಾಕ್ಸ್, ಕಮ್ಮಿ ಆಗಿದ್ದು 624, ಸೊ 69% ಅಪ್ಪು, 31% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 12,771 crores net purchases, domestic institutional investors 2,129 crores net purchases. Point number 6, today's gold and silver price. Gold price 5,180 per gram, silver 70 per gram. Point number 7, today's rupee value. ಒಂದು $, 81.96, ಒಂದು euro 87.27. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು ಇವತ್ತು 52 ವೀಕ್ ಹೈ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಸಿಪ್ಲಾ 52 ವೀಕ್ ಲೋ 877, ಕ್ಲೋಸಿಂಗ್ ಪ್ರೈಸ್ 879. ಲಾರಸ್ ಲ್ಯಾಬ್ಸ್ 305, 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 312. ಹಾಗೂ ಮುತ್ತೂಟ್ ಫೈನಾನ್ಸ್ 945, 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 950. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.67% ಅಪ್ಪು, ಜಪಾನ್ 1.53% ಅಪ್ಪು, ಜರ್ಮನಿ 0.92% ಅಪ್ಪು, ಫ್ರಾನ್ಸ್ 0.59% ಅಪ್ಪು, UK 0.21% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.73% ಅಪ್ ಆಗಿತ್ತು. ಸೊ ಓವರಾಲ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ ರ್ಯಾಲಿ ಆಗಿತ್ತು. ಸೊ ನಮ್ಮ ಮಾರ್ಕೆಟ್ಸು ಚೆನ್ನಾಗಿ ರ್ಯಾಲಿ ಆಗಿದೆ. ಯಾಕಂದರೆ ಫೆಡರಲ್ ರಿಸರ್ವ್ ಅಷ್ಟು ಜಾಸ್ತಿ ಇಂಟ್ರೆಸ್ಟ್ ರೇಟ್ಸನ್ನು ಹೈಕ್ ಮಾಡದೇ ಇರ್ಬೋದು ಅಂತ ನ್ಯೂಸ್ ಬಂದಿದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.